ಮಾಡಲಿಕ್ಕೆ. There's an Old Testament story. ಹಳೆ ಒಡಂಬಡಿಕೆಯ ಒಂದು ಕಥೆ ಇದೆ. How the Israelites came to the land of Canaan. ಇಸ್ರಾಯೇಲ್ಯರು ಕಾನಾನ್ ದೇಶಕ್ಕೆ ಬಂದರು. God said, you go in and take it. ಅದನ್ನು ಹೋಗಿ ನೀವು ಆಕ್ರಮಿಸಿಕೊಳ್ಳಿ ಅಂತ ಹೇಳಿದ್ರು ದೇವರು. And they looked at all the giants. ಎಲ್ಲ ಒಂದು ದೈತ್ಯರನ್ನ ನೋಡಿ and they said, this is too difficult. ಇದು ಬಹಳ ಅಸಾಧ್ಯವಾದದ್ದು. What were they saying? ಏನು ಹೇಳ್ತಾ ಇದ್ದಾರೆ ಅವರು? Even with God's help we cannot overcome these giants. ದೇವರ ಸಹಾಯವಿದ್ದು ಕೂಡ ಈ ದೈತ್ಯರನ್ನ ನಾವು ಜಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 600,000 people said that. 600,000 ಜನ ಹೇಳಿದ್ರು ಹೀಗೆ. Yeah, 600,000 people said, even with God's help we cannot overcome these giants. 600,000 ಜನ ಹೇಳಿದ್ರು ದೇವರ ಸಹಾಯ ಇದ್ದು ಇವರನ್ನ ಜಯಗಳಿಸಲಿಕ್ಕೆ ಆಗೋದಿಲ್ಲ ಅಂತ. But 2 people said, ಆದ್ರೆ ಇಬ್ರು ಹೇಳಿದ್ರು, no, with God's help we can overcome. ಇಲ್ಲ ದೇವರ ಸಹಾಯ ಇದ್ರೆ ನಾವು ಜಯಗಳಿಸಬಹುದು. And God honored their faith and they overcame them. So ದೇವರು ಅವರ ಸನ್ಮಾನಿಸಿದ್ರು, ಅವರ ನಂಬಿಕೆಯನ್ನು ಸನ್ಮಾನಿಸಿದ್ರು ಮತ್ತೆ ಅವರು ಜಯ ಹೊಂದಿದ್ರು. They were not stronger than the others. ಬೇರೆಯವರಿಗಿಂತ ಬಲಶಾಲಿಗಳಾಗಿದ್ರು ಅಂತ ಅರ್ಥ ಅಲ್ಲ ಇದು. They were old, 70-80-year-old people. 70-80 ವರ್ಷ ವಯಸ್ಸಾಗಿದ್ದವರು ಅವರು. But they overcame. ಆದ್ರೆ ಅವರು ಜಯಗಳಿಸಿದ್ರು because they had faith. ಅವರಿಗೆ ನಂಬಿಕೆ ಇತ್ತು. So all these things are written in scripture to teach us. ಈ ವಿಷಯಗಳನ್ನೆಲ್ಲ ಸತ್ಯವೇದದಲ್ಲಿ ಯಾಕೆ ಬರೆದಿದೆ ಅಂದ್ರೆ ನಮಗೆ ಕಲಿಸಲಿಕ್ಕೆ. If you look at a problem, ನೀವು ಒಂದು ಸಮಸ್ಯೆಯನ್ನು ನೋಡಿದಾಗ, like a big giant, ದೊಡ್ಡ ದೈತ್ಯನಾಗಿ, and you say, ನೀವು ಹೇಳ್ತೀರಾ, well, even with God's help we can't overcome that. ಅಯ್ಯೋ ದೇವರ ಸಹಾಯ ಇದ್ರೂನು ನಾನು ಇದನ್ನ ಜಯಿಸಲಿಕ್ಕೆ ಸಾಧ್ಯ ಇಲ್ಲ. Some sin in your life, even with God's help I will not be able to overcome that sin. ಯಾವುದೋ ಒಂದು ಪಾಪ ನಿಮ್ಮನ್ನ ಆಳ್ತಾ ಇದೆ, ದೇವರ ಸಹಾಯ ಇದ್ದು ನಾನು ಇದನ್ನ ಜಯಿಸಲಿಕ್ಕೆ ಆಗಲ್ಲ ಅಂತ ಹೇಳ್ತೀರಾ. That problem even God cannot solve. ಆ ಸಮಸ್ಯೆ ದೇವರು ಕೂಡ ಅದನ್ನ ಜಯಿಸಲಿಕ್ಕೆ ಸಾಧ್ಯ ಇಲ್ಲ. And I can tell you it will not be solved. ನಾನು ನಿಜವಾಗ್ಲೂ ಹೇಳ್ತೀನಿ ಇದು ಸಾಧ್ಯ ಇಲ್ಲ. And I can tell you you will not overcome that sin. ಆ ಒಂದು ಪಾಪನ ನೀವು ಜಯಗಳಿಸಲಿಕ್ಕೆ ಸಾಧ್ಯ ಇಲ್ಲ. Not because God can't help you. ದೇವರು ಸಹಾಯ ಮಾಡ್ಲಿಕ್ಕೆ ಆಗಲ್ಲ ಅಂತಲ್ಲ. But because you insulted God by saying he is so weak. ದೇವರಿಗೆ ನಾಚಿಕೆ ಪಡಿಸಿದಿರ, ಆ ದೇವರೇ ಬಲಹೀನನು ಅಂತ ಹೇಳಿ. It's a great insult to say that God is weak. ಬಹಳ ಅವಮಾನ ಅದು, ದೇವರಿಗೆ ಬಲಹೀನನು ಅಂತ ಹೇಳೋದು. He who runs the universe is so weak that he can't help you with some minor problem. ಈ ಒಂದು ಪ್ರಪಂಚವನ್ನೇ ನಡೆಸುವಂತವನು ಈ ಚಿಕ್ಕ ಒಂದು ಸಮಸ್ಯೆಯನ್ನು ಸರಿ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಅದು ಒಂದು ಅವಮಾನ. It can look like a big problem for you. ನಿಮಗೆ ಅದು ದೊಡ್ಡ ಸಮಸ್ಯೆಯಾಗಿ ಕಾಣಿಸ್ತಾ ಇರಬಹುದು. But it's not a big problem for God. ದೇವರಿಗೆ ಅದು ದೊಡ್ಡ ಸಮಸ್ಯೆ ಅಲ್ಲ. See, many of us we worship a very small God. ನಾವು ಒಂದು ಚಿಕ್ಕ ದೇವರನ್ನ ಪೂಜಿಸ್ತೀವಿ. And that's why we don't get so many things. ಅದರಿಂದ ನಮಗೆ ಹೆಚ್ಚು ಸಿಗೋದಿಲ್ಲ ದೇವರಿಂದ. We must realize how big and almighty our God is. ನಮ್ಮ ದೇವರು ಎಷ್ಟು ದೊಡ್ಡವರು, ಸರ್ವಶಕ್ತನು ಅಂತ ತಿಳ್ಕೊಳ್ಬೇಕು. How much he loves us. ನಾವು ಅವರು ಎಷ್ಟು ನಮ್ಮನ್ನು ಪ್ರೀತಿಸ್ತಾರೆ. How he can do everything. ಎಲ್ಲವನ್ನೂ ನಮಗಾಗಿ ಹೇಗೆ ಮಾಡ್ತಾರೆ ಅವರು. I sometimes, like to think of pictures that help me to have faith. ಕೆಲವು ಚಿತ್ರಣಗಳನ್ನು ನಾನು ಯೋಚನೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, ನನಗೆ ನಂಬಿಕೆ ಜಾಸ್ತಿ ಆಗಲಿ. Jesus often used pictures. ಯೇಸು ಕೂಡ ಚಿತ್ರಣಗಳನ್ನು ಉಪಯೋಗಿಸಿದರು. Have you seen sometimes a line of ants taking little grains of rice or something? ಒಂದು ಇರುವೆ ಸಾಲು ಒಂದು ಅಕ್ಕಿ ಕಾಳನ್ನ ತಗೊಂಡು ಹೋಗೋದು ನೋಡೋಣ. And that grain of rice is bigger than the ant. ಆ ಒಂದು ಅಕ್ಕಿಯ ಕಾಳು ಒಂದು ಇರುವೆಗಿಂತ ದೊಡ್ಡದಾಗಿರುತ್ತೆ. That ant is struggling to carry that grain of rice to the hole where it lives. ಆ ಒಂದು ಇರುವೆ ಆ ಒಂದು ಅಕ್ಕಿ ಕಾಳನ್ನ ತೆಗೆದುಕೊಂಡು ಹೋಗಕ್ಕೆ ಅದು ಎಲ್ಲಿ ಇರುತ್ತೆ ಅಲ್ಲಿ ತಗೊಂಡು ಹೋಗಕ್ಕೆ ಕಷ್ಟಪಡ್ತಾ ಇದೆ. It's a big struggle. ಅದು ದೊಡ್ಡ ಕಷ್ಟ. It's a big struggle even to go 20 feet or 10 yards, 10 meters. ಅದು 10 ಅಡಿ ಅಥವಾ 10 ಮೀಟರ್ ಹೋಗ್ಲಿಕ್ಕೆ ಅದು ಕಷ್ಟನೇ. Supposing that ant could speak to me. ಆ ಒಂದು ಇರುವೆ ನನ್ನಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯ ಆದ್ರೆ, say, Brother Zach, can you please help me carry this 1 grain of rice? Brother Zach, ನನಗೆ ಸಹಾಯ ಮಾಡ್ತೀರಾ ಈ ಅಕ್ಕಿ ಕಾಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಅಂತ ಕೇಳಿದಾಗ, I say sure. ನಾನು ಹೇಳ್ತೀನಿ ನಿಜವಾಗಿ. He says, oh Brother Zach, this is very heavy, it's bigger than me. ಇರುವೆ ಹೇಳುತ್ತೆ, ಬ್ರದರ್ ಝಾಕ್ ನಿಮಗೆ ಗೊತ್ತಿಲ್ಲ ಇದು ಬಹಳ ತೂಕ ಇದೆ ಅಂತ. 1 grain of rice. ಒಂದು ಅಕ್ಕಿಯ ಕಾಳು. Bigger than me, heavier than me. ನನಗಿಂತ ದೊಡ್ಡದು ಮತ್ತು ಭಾರವಾದದ್ದು. Are you sure you can carry it? ನಿಮಗೆ ನಿಜವಾಗ್ಲೂ ಆಗುತ್ತಾ ನಿಮಗೆ ತಗೊಂಡು ಹೋಗ್ಲಿಕ್ಕೆ? And it's not a short distance, it's 10 meters. ಇದು ಕಡಿಮೆ ದೂರ ಅಲ್ಲ, 10 ಮೀಟರ್ಗಳಿದೆ ಅಂತ. You sure you can take it so far? ನಿಮಗೆ ಆಗುತ್ತಾ ಅದು ತಗೊಂಡು ಹೋಗ್ಲಿಕ್ಕೆ? I say, I can bring a bag of rice for you, not just 1 grain. ನಾನು ಹೇಳ್ತೀನಿ ನಿನಗೆ ಒಂದು ಅಕ್ಕಿ ಕಾಳಲ್ಲ, ಒಂದು ಚೀಲದಲ್ಲಿ ಪೂರ್ಣವಾಗಿ ತಗೊಂಡು ಬಂದು ಕೊಡ್ತೀನಿ ಅಂತ ಹೇಳ್ತೀನಿ. And I can carry it 100 meters, not just 10 meters. ನನಗೆ 10 ಮೀಟರ್ ಅಲ್ಲ 100 ಮೀಟರ್ ಕೂಡ ನಾನು ತಗೊಂಡು ಹೋಗಿ ಬರ್ಲಿಕ್ಕೆ ಸಾಧ್ಯ ಇದೆ ನನಗೆ. The ant says, that's difficult. You don't realize how heavy it is. ಆ ಇರುವೆ ಹೇಳುತ್ತೆ, ಓ ಅದು ಅಸಾಧ್ಯ, ನಿಮಗೆ ಗೊತ್ತಿಲ್ಲ ಇದ್ರ ಭಾರ ಎಷ್ಟಿದೆ ಅಂತ. That sounds so stupid, right? ಅದು ನಾವು ಕೇಳಿಸ್ಕೊಂಡ್ರೆ ಬಹಳ ಮೂರ್ಖವಾಗಿ ಕಾಣಿಸುತ್ತೆ. That is exactly how we pray to God when we have a problem. ನಮಗೆ ಸಮಸ್ಯೆ ಇರುವಾಗ ನಾವು ಹಾಗೇನೆ ದೇವರಲ್ಲಿ ಪ್ರಾರ್ಥನೆ Lord, ಮಾಡ್ತೀವಿ. this problem is so big. ಕರ್ತನೇ, ದೇವರೇ ಇದು ಬಹಳ ದೊಡ್ಡ ಸಮಸ್ಯೆ, ನನಗಿಂತ ದೊಡ್ಡದು ಸ್ವಾಮಿ. Are you sure you can handle it? ದೇವರೇ ನಿನ್ನ ಕೈಲಿ ಆಗುತ್ತಾ ಪರಿಹಾರ ಮಾಡ್ಲಿಕ್ಕೆ? We pray like that, we will get nothing. ನಾವು ಹಾಗೆ ಪ್ರಾರ್ಥಿಸಿದ್ರೆ ನಮಗೆ ಏನೂ ಸಿಕ್ಕೋದಿಲ್ಲ. That's why Jesus told us, ಅದರಿಂದ ಯೇಸು ಹೇಳಿದನು, whenever you pray, ಯಾವಾಗ ಪ್ರಾರ್ಥನೆ ಮಾಡುವಾಗ there are a couple of things you need to know. ಕೆಲವು ವಿಷಯಗಳನ್ನು ತಿಳ್ಕೊಂಡಿರಬೇಕು. Before you even start praying. ಪ್ರಾರ್ಥನೆ ಮಾಡೋದಕ್ಕೆ ಮೊದಲೇ He said in Matthew 6 and verse 9, ಮತ್ತಾಯ 6:9ರಲ್ಲಿ, when you pray, pray like this. ನೀವು ಪ್ರಾರ್ಥಿಸುವಾಗ ಹೀಗೆ ಪ್ರಾರ್ಥಿಸಿ. Our Father who art in heaven. ಪರಲೋಕದಲ್ಲಿರುವ ನಮ್ಮ ತಂದೆಯೇ. So there are 2 things there. ಇಲ್ಲಿ 2 ವಿಷಯಗಳಿದೆ. This is before you pray.
ಇದು ಪ್ರಾರ್ಥನೆಗೆ ಮೊದಲು. First of all, you must call him your father. ಅವರನ್ನ ತಂದೆಯೇ ಅಂತ ಕರಿಬೇಕು. Why should we call him father? ಯಾಕೆ ಅವ್ರನ್ನ ತಂದೆ ಅಂತ ಕರಿಬೇಕು? Because he said in verse 8, your father knows all that you need even before you ask him. 8ನೇ ವಚನದಲ್ಲಿ ಹೇಳಿದ್ರು, ನಿಮ್ಮ ತಂದೆಗೆ ನೀವು ಕೇಳೋದಕ್ಕೆ ಮೊದಲೇ ಎಲ್ಲವೂ ಗೊತ್ತಿದೆ ಅಂತ. So that's wonderful to know that I'm talking to somebody who already knows my need before I ask him. ಅಂತ ತಂದೆ ಎಲ್ಲವನ್ನೂ ಅರಿತರು, ನಾವು ಕೇಳೋದಕ್ಕೆ ಮೊದಲೇ ಅರಿತಿರೋರಂತ ಮಾತಾಡೋದು ಬಹಳ ಸರಾಗ. Then if you say he already knows your need, then why do you have to pray? ನೀವು ಹೇಳ್ತೀರಾ ನಾವು ಎಲ್ಲ ಗೊತ್ತಿದ್ರೆ ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು ಅಂತ? Because he wants us to talk to him. ಯಾಕಂದ್ರೆ ಆತನ ನಮ್ಮ ಹತ್ರ ಮಾತಾಡ್ಲಿಕ್ಕೆ ಇಷ್ಟ. If he gives us everything that we need without our asking, we'll never talk to him. ಆತನು ನಾವು ಕೇಳದೇನೆ ಎಲ್ಲವನ್ನೂ ಒದಗಿಸಿದ್ರೆ ನಾವು ಆತನ ಹತ್ರ ಮಾತಾಡಲ್ಲ. One of the reasons why God allows you to face so many problems is because he wants to talk to you. ಸೊ ನಿಮ್ಮ ಜೀವಿತದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಯಾಕೆ ಅನುಮತಿಸ್ತಾರೆ ಅಂದ್ರೆ ನೀವು ಆತನಲ್ಲಿ ಮಾತಾಡಬೇಕು ಅಂತ. Sometimes we are so busy that we don't have time to talk to God. ಬಹಳ ಬ್ಯುಸಿ ಆಗಿರ್ತೀವಿ, ನಾವು ದೇವರ ಹತ್ರ ಮಾತಾಡ್ಲಿಕ್ಕೆ ನಮಗೆ ಸಮಯ ಇರೋದಿಲ್ಲ. That can happen to any of us. ಅದು ಯಾರಿಗೆ ಬೇಕಾದ್ರೂ ನಮ್ಮಲ್ಲಿ ಆಗ್ಬಹುದು. Maybe you're so busy with your work or making money. ನೀವು ಕೆಲಸ ಮಾಡೋದ್ರಲ್ಲಿ ಇರ್ತೀರಾ, ಹಣ ಮಾಡೋದ್ರಲ್ಲಿ ಇರ್ತೀರಾ, ನಿಮಗೆ ಸಮಯ ಇರೋದಿಲ್ಲ. You have time to watch so many things on television and read a lot of books and all that. ಟಿವಿ, ಪುಸ್ತಕ ಇದೆಲ್ಲ ನೋಡೋದ್ರಲ್ಲಿ ಇರುವಾಗ ನಿಮಗೆ ಸಮಯ ಸಿಗೋದಿಲ್ಲ. You have no time to talk to God. ನಿಮಗೆ ಸಮಯನೇ ಇಲ್ಲ ದೇವರ ಹತ್ರ ಮಾತಾಡಲಿಕ್ಕೆ. You can be so busy, like in my case, always ministering, going here and there, and I don't have time to talk to God. ನನ್ನ ವಿಷಯವಾಗಿ ಯೋಚನೆ ಮಾಡಿದ್ರೆ ನಾನು ಸೇವೆಗೆ ಅಂತ ಅಲ್ಲಿ ಇಲ್ಲಿ ಓಡಾಡ್ತಾ ಇರುವಾಗ ನನಗೂ ಕೂಡ ಸಮಯ ಸಿಗದೇ ಇರಬಹುದು ದೇವರ ಹತ್ರ ಮಾತಾಡಲಿಕ್ಕೆ. I remember nearly 30 years ago. ನನಗೆ ನೆನಪಿದೆ ಸುಮಾರು 30 ವರ್ಷದ ಮೊದಲು The Lord put me in hospital for about 10 days. ದೇವರು ನನಗೆ 10 ದಿವಸಗಳ ಕಾಲ ಆಸ್ಪತ್ರೆಯಲ್ಲಿ ಹಾಕಿದರು. Something so small that he could have healed like that in a moment. ಬಹಳ ಸಣ್ಣ ವಿಷಯ, ದೇವರು ಹಾಗೆ ಗುಣಪಡಿಸಬಹುದಾಗಿತ್ತು. I prayed but he didn't heal me. ನಾನು ಪ್ರಾರ್ಥಿಸಿದ್ರೆ ಆದ್ರೆ ಆತನು ಗುಣಪಡಿಸಲಿಲ್ಲ. I had to go to hospital and then I was okay. ನಾನು ಆಸ್ಪತ್ರೆಗೆ ಹೋದ ನಂತರ ನನಗೆ ಸರಿ ಆಯಿತು. Then I was lying there in hospital. ಆಸ್ಪತ್ರೆಯಲ್ಲಿ ಮಲಗಿದ್ದೆ. And I said, Lord, why have you brought me here? You could have healed me. I've got to do so many things for you. ನನಗೆ ಎಷ್ಟೋ ಕೆಲಸಗಳಿತ್ತಲ್ಲ, ನಾನು ಎಲ್ಲ ಮಾಡಬಹುದಿತ್ತು, ನಾನು ಈ ಆಸ್ಪತ್ರೆಗೆ ಯಾಕೆ ಬಂದೆ, ಹಾಗೆ ಗುಣಪಡಿಸಬಹುದಾಗಿತ್ತಲ್ಲ ಅಂತ ಕೇಳಿದೆ. You know what the Lord said to me? ದೇವರು ಏನು ಹೇಳಿದ್ರು ಗೊತ್ತಾ? He said, I didn't bring you here to heal you. I could have healed you without bringing you to the hospital. ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೆ ನಿನ್ನ ಗುಣಪಡಿಸಲಿಕ್ಕಲ್ಲ, ನೀನು ಇಲ್ಲಿ ಬರದೇನೆ ನಾನು ಗುಣಪಡಿಸ್ತಾ ಇದ್ದೆ. But you're running around so much, you have no time to talk to me. That's why I brought you here. ನೀನು ಇಷ್ಟೊಂದು ಓಡಾಡ್ತಾ ಇದೆಯಾ, ನಿನಗೆ ನನ್ನ ಹತ್ರ ಮಾತಾಡ್ಲಿಕ್ಕೆ ಸಮಯನೇ ಇಲ್ಲ, ಅದರಿಂದ ನಾನು ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದೆ. Now you lie down here, you can't move. ನೀನು ಇಲ್ಲಿ ಮಲಗಿರೋ, ನೀನು ಓಡಾಡ್ಲಿಕ್ಕೆ ಆಗಲ್ಲ ಇವಾಗ. And for 10 days you'll be looking only up. You won't have to look anywhere else. ನೀನು 10 ದಿವಸ ಮೇಲೇನೆ ನೋಡ್ತಾ ಇರ್ತೀಯ, ನೀನು ಬೇರೆ ಎಲ್ಲೂ ನೋಡಲಿಲ್ಲ. And that's good to lie down for 10 days and just look up. ಅದು ಬಹಳ ಒಳ್ಳೆಯ ವಿಷಯ, ಮಲ್ಕೊಂಡು ಮೇಲೆ ನೋಡ್ತಾ ಇರೋದು, ಬೇರೆ ಎಲ್ಲೂ ಓಡಾಡದೆ. Those were wonderful days in my life. ನನ್ನ ಅದ್ಭುತ ದಿವಸಗಳು ಆ ದಿನಗಳು. In those days God spoke to me more clearly than almost at any time in my life. ಆ 10 ದಿವಸಗಳು ದೇವರು ಎಷ್ಟು ಸ್ಪಷ್ಟವಾಗಿ ನನ್ನ ಹತ್ರ ಮಾತಾಡಿದ್ರು ಅಂದ್ರೆ ಬೇರೆ ಎಲ್ಲಾ ದಿವಸಗಳಿಗಿಂತ ಸ್ಪಷ್ಟವಾಗಿ. Because I was not running around preaching. ಯಾಕಂದ್ರೆ ನಾನು ಪ್ರಸಂಗ ಮಾಡಕ್ಕೆ ಓಡಾಡ್ತಾ ಇರಲಿಲ್ಲ ನಾನು. Don't wait for God to put you in hospital before you start talking to him. ದೇವರು ನೀವು ಮಾತಾಡ್ತಾ ಇಲ್ಲ ಅಂತ ಆಸ್ಪತ್ರೆಗೆ ಹಾಕೋವರೆಗೆ ಕಾಯಬೇಡಿ. He is your father. ಆತನು ನಿಮ್ಮ ತಂದೆಯು. Many of you are fathers and mothers. ಇಲ್ಲಿ ಬಹಳಷ್ಟು ತಂದೆ ತಾಯಂದಿರಿದ್ದೀರಾ. How do you feel if your children never talk to you? ನಿಮಗೆ ಹೇಗೆ ಅನ್ಸುತ್ತೆ ನಿಮ್ಮ ಮಕ್ಕಳು ನಿಮ್ಮ ಹತ್ರ ಮಾತಾಡಿಲ್ಲ ಅಂದ್ರೆ? Are you happy? ನಿಮಗೆ ಸಂತೋಷನಾ? Aren't you very happy when your children come to you and say, Dad, Mom, I want to talk to you for a little while? ನಿಮಗೆ ಸಂತೋಷ ಆಗೋದಿಲ್ಲ ನಿಮ್ಮ ಮಕ್ಕಳು ಬಂದು ಅಪ್ಪ ಅಮ್ಮ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಿದ್ರೆ? That's how God is. ಹಾಗೆ ದೇವರು. He loves us so much. ನಮ್ಮನ್ನು ಬಹಳವಾಗಿ ಪ್ರೀತಿಸ್ತಾನೆ. That's the very first thing you need to know. ಅದು ಮೊದಲನೇ ವಿಷಯ ನೀವು ತಿಳ್ಕೊಳ್ಬೇಕಾಗಿದೆ. The very first thing the Bible teaches about God is love. ದೇವರ ಬಗ್ಗೆ ಮೊದಲನೇ ವಿಷಯ ಏನು ಹೇಳುತ್ತೆ ಸತ್ಯವೇದ ಅಂದ್ರೆ ದೇವರು ಪ್ರೀತಿ ಉಳ್ಳವನು. He loves especially those who have received his son Jesus as their savior. ದೇವರು ಯಾರು ಯೇಸುವನ್ನು ತಮ್ಮ ಸ್ವಂತ ರಕ್ಷಕನಾಗಿ ಕರ್ತನಾಗಿ ಸ್ವೀಕರಿಸಿದ್ರು ಅವರನ್ನ ಬಹಳ ವಿಶೇಷವಾಗಿ ಪ್ರೀತಿಸ್ತಾರೆ.